ಈದ್ ಮಿಲಾದ್ ಹಬ್ಬದಂದು ಪ್ಯಾಲೆಸ್ತೈನ್ ದೇಶದ ಧ್ವಜವನ್ನ ಹಾರಿಸಿರುವುದನ್ನು ಖಂಡಿಸಿ ಹಿಂದೂ ಹಿತ ರಕ್ಷಣಾ ವೇದಿಕೆಯ ವತಿಯಿಂದ ಅರಸೀಕೆರೆಯಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಮೈಕಲ್ ಹಾಗೂ ಹಿಂದೂ ಸಂಘಟನೆಯ ಲೋಕೇಶ್ ಪಾಲ್ಗೊಂಡು ಪ್ರತಿಭಟನೆಯ ಉದ್ದೇಶವನ್ನ ಜನತೆಗೆ ತಿಳಿಸಿದ್ರು. ಇದೇ ವೇಳೆ ಉಪೇಂದ್ರ ವರುಣ್, ಮನು, ಭಾರತೀಯ ಜನತಾ ಪಾರ್ಟಿಯ ನಗರ ಮಂಡಲ ಅಧ್ಯಕ್ಷ ಅವಿನಾಶ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಯತೀಶ್, ಜಿವಿಟಿ ಬಸವರಾಜ್ ಕೃಷ್ಣ ಹಾಗೂ ಹಿಂದೂ ಹಿತ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಜರಿದ್ದರು. ನಮ್ಮ ಮೆರವಣಿಗೆ ಮಾಡೋದಕ್ಕೋಸ್ಕರ ಹೊರಟ್ರೆ ಅದಕ್ಕೆ ನೂರಾರು ನಿರ್ಬಂಧಗಳನ್ನ ಹಾಕಿ ತಡೆಯುವಂತ ಪ್ರಕ್ರಿಯೆ. ಇದು ಎಲ್ಲರಿಗೂ ಸಮಾನತೆ ಇರುವಂತ ಸಮಾಜ. ನಾವು ಹೆಚ್ಚಿನ ಏನನ್ನು ಕೇಳ್ತಾ ಇಲ್ಲ, ಎಲ್ಲರನ್ನೂ ಸಮಾನ ಕಾಣಿ. ಎಲ್ಲ ದೇವಸ್ಥಾನಗಳ ಮುಂದೆ ಯಾಕೆ ಮುಸಲ್ಮಾನರ ಮೆರವಣಿಗೆ ಹೋಗುತ್ತೆ, ಅದೇ ರೀತಿ ನಮ್ಮ ಹಿಂದೂ ಧರ್ಮದ ಮೆರವಣಿಗೆ ಮಸೀದಿಗಳ ಮುಂದೆ ಹೋಗೋದಕ್ಕೆ ಯಾಕೆ ಅಡಚಣೆ ಮಾಡ್ತಾರೆ? ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಈ ತರದ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ನಮಗೆ ಎಲ್ಲರಿಗೂ ಸಮಾನತೆ ಕೊಡಿ. ನಾವೇನು ಹೆಚ್ಚಿನ ನಿರೀಕ್ಷೆ ಮಾಡ್ತೇವೆ. ಬಹುಸಂಖ್ಯಾತ ಸಮಾಜ ಆಗಿ ಇದು ಹಿಂದೂ ರಾಷ್ಟ್ರ ಆಗ್ಬೇಕಾದಂತ ಪರಿಸ್ಥಿತಿಯಲ್ಲೂ ಜಾತ್ಯತೀತತೆಯನ್ನು ನಾವು ಒಪ್ಕೊಂಡು ಬದುಕ್ತಿರ್ಬೇಕಾದ್ರೆ ನಮಗೆ ಯಾಕೆ ಈ ರೀತಿಯ ತಾರತಮ್ಯ ಈ ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇದೆ? ಎಲ್ಲರಿಗೂ ಸಮಾನತೆ ಬೇಕಾಗಿದೆ. ಇದು ಶ್ರೀರಾಮನ ಭೂಮಿ, ಭಾರತ ಎಲ್ಲಿ ಹಿಂದೂಗಳು ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಇಲ್ಲಿ ಮೆರವಣಿಗೆ ಮಾಡಂಗಿಲ್ಲ ಅಂತ ಒಬ್ರು ಪೊಲೀಸ್ ಆಫೀಸರ್ ಹೇಳ್ತಾರೆ ಅಂದ್ರೆ ಇದು ಯಾವ ವ್ಯವಸ್ಥೆಯಲ್ಲಿ ನಾವು ಇದೀವಿ ಅನ್ನೋದನ್ನ ಯೋಚನೆ ಮಾಡ್ಬೇಕಿದೆ ಬಂಧುಗಳೇ, ಯೋಚನೆ ಮಾಡ್ಬೇಕಿದೆ. ಇದು ಅರಸೀಕೆರೆಯ ಹಿಂದೂ ಸಮಾಜ ಯೋಚನೆ ಮಾಡ್ಬೇಕಿದೆ. ಇಲ್ಲಿನ ಸ್ಥಳೀಯ ಆಡಳಿತ ಯೋಚನೆ ಮಾಡ್ಬೇಕಿದೆ. ಮೊನ್ನೆ ನಗರಸಭೆ ಮುಂದೆ ತಲವಾರ್ ನೇತಾಕಿರುವ ಧ್ವಜ, ಮುಸ್ಲಿಂ ಧ್ವಜ ಹಾರ್ತಿದೆ, ತೆಗೆಸುವ ತಾಕತ್ತು ಆ ನಗರಸಭೆ ಅಧಿಕಾರಿಗಿಲ್ವಾ? ನಾನ್ ಫೋನ್ ಮಾಡಿದ್ಮೇಲೆ, ನಮ್ಮ ತಾಲೂಕು ಸಂಯೋಜಕ ಫೋನ್ ಮಾಡಿದ್ಮೇಲೆ ತೆಗಿತೀವಿ ಅಂತ ಹೇಳ್ತಾರೆ. ಅದೇ ಹಿಂದೂ ಕಟ್ಟಿದ್ರ ಬಿಡ್ತಿದ್ರ ಯೋಚನೆ ಮಾಡಿ ಹೇಳಿ, ಬಿಡ್ತಿರ್ಲಿಲ್ಲ. ಅದೇ ರೀತಿ ಅದನ್ನ ತೆಗೆಸುವ ಹಿಂದೂ ಸಮಾಜ ರೆಡಿ ಮಾಡ್ಬೇಕಲ್ಲ. ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ನಮ್ಮಲ್ಲಿ ಶುಭ ಸಮಾರಂಭ, ಗಣಪತಿ ವಿಸರ್ಜನಾ ಮಹೋತ್ಸವ, ಗ್ರಾಮ ದೇವರುಗಳ ಮೆರವಣಿಗೆ ಮತ್ತು ಪೂಜಾ ಕೈಂಕರ್ಯಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತದೆ. ತಾಲೂಕಿನಲ್ಲಿ ಮೊದಲ ಬಾರಿಗೆ ವಿನೂತನ ಮಾದರಿ, ಹೊಸ ವಿನ್ಯಾಸ ಜೊತೆಗೆ ವಿದ್ಯುತ್ ದೀಪಾಲಂಕಾರದೊಂದಿಗೆ ಶೃಂಗಾರಗೊಂಡಿದೆ. ಹಬ್ಬ ಹರಿದಿನ, ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮ, ಕರ್ನಾಟಕದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಗಳು, ರಾಜಕೀಯ ನಾಯಕರ ಸಂಭ್ರಮಾಚರಣೆ, ವಿವಿಧ ರೀತಿಯ ಸಮ್ಮೇಳನಗಳಿಗೆ, ದೇವಾನುದೇವತೆಗಳ ಉತ್ಸವ, ಮೆರವಣಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತೆ. ವಿಶೇಷ ಸೂಚನೆ: ಕನ್ನಡ 9 ಸುದ್ದಿ ವಾಹಿನಿ ಮತ್ತು ಅಕ್ಷರ ಮಿತ್ರ ದಿನಪತ್ರಿಕೆಯ ಕೂಪನ್ ಪಡೆದುಕೊಂಡು ಬಂದವರಿಗೆ 10% ರಿಯಾಯಿತಿ ನೀಡಲಾಗುವುದು. ಶ್ರೀ ಪುಣ್ಯಕೋಟಿ ಬೆಳ್ಳಿ ಬಸವೇಶ್ವರ ರಥವನ್ನು ಎಲ್ಲ ಶುಭ ಸಮಾರಂಭಗಳಿಗೆ, ಜಾತ್ರಾ ಮಹೋತ್ಸವ, ನವರಾತ್ರಿ ಫಂಕ್ಷನ್ಗಳು, ಆಂಜನೇಯ ಸ್ವಾಮಿ ಫಂಕ್ಷನ್ಗಳು, ಇತರೆ ಎಲ್ಲ ಶುಭ ಸಮಾರಂಭಗಳಿಗೂ ಸತ್ಯ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ದೇಶಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಸತ್ಯ ಬೆಳ್ಳಿ ರಥವನ್ನು ಸಂಪರ್ಕಿಸಿ ಎಲ್ಲ ಶುಭ ಸಮಾರಂಭಗಳಿಗೆ ಎಲ್ಲ ಭೇಟಿ ಕೊಡಬಹುದು. ಶ್ರೀ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಹಾಗೂ ಜಾತ್ರಾ ಮಹೋತ್ಸವ, ನವರಾತ್ರಿ ಉತ್ಸವ ಹಾಗೂ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಓಪನ್ಗಳು, ಪ್ರತಿಷ್ಠಾಪನೆಗಳು, ವಿಶೇಷ ಶುಭ ಸಮಾರಂಭಗಳಿಗೆ ಬೆಳ್ಳಿ ರಥವನ್ನು ಕಳಿಸಿಕೊಡಲಾಗುತ್ತದೆ. ದಯವಿಟ್ಟು ಎಲ್ಲ ಬಂದು ಭೇಟಿಯಾಗಬಹುದು. ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ಅಣತಿ ಕ್ಷೇತ್ರ, ಒಳಗೇರಹಳ್ಳಿ, ಬಾಗೂರು ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಮೊಬೈಲ್ ಸಂಖ್ಯೆ 9743862391, 9535415456, 9148286573.